ಪ್ರತಿಯೊಂದು ಯಶಸ್ಸಿನ ಯೋಜನೆ ಹಿಂದೆ ಒಂದು ಕಥೆ ಇರುತ್ತೆ. ಕೆಲವು ಕಥೆಗಳ ಹಿಂದೆ ರಾಯರ ಕೃಪೆ ಇದೆ. ತಮರಿಗೆ ಹಾಡು ಮಾಡೋರು ಒಂದು ಕಮರ್ಷಿಯಲ್ ಸಾಂಗ್ ಯೋಚನೆ ಮಾಡ್ತಾರೆ, ಯಾಕೆ ರಾಯರು? ಮ್ಯಾಜಿಕ್ ಅಂತ ಹೇಳ್ತೀವಿ. 101% ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಅಂದ್ರೆ ಆ ಕ್ಷಣ ನನಗೊಂದು ಅನ್ನಿಸ್ತು, ಪಿಂಚ್ ಆಯ್ತು, ಈ ಥರದೊಂದು ಆಲ್ಬಮ್ ಮಾಡಬೇಕು ಅಂತ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಜ್ಞಾನೋದಯ ಆಯಿತು ಅಂತ ಹೇಳ್ತಾರಲ್ಲ, ಈ ಥರದೊಂದು ಸಾಹಸ ಕೈ ಹಾಕ್ತಿದ್ದೀನಿ ರಘು ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೊಂಡಿದ್ದು ಉಂಟಾ? ಒಂದೇ ಸಲ ಕೇಳ್ತಾ ಇದೀನಿ, ಇಟ್ ಇಸ್ ಮೈ ಜುಮ್ ಅಂತ ಅನ್ನಿಸ್ತು. ಏಳರಿಂದ 8 ತಿಂಗಳು ರಾಯರ ಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಶೂಟ್ ಮಾಡಿದ್ವಿ. ಎಸ್ ಎಸ್. ಕಲ್ಪನೆ ಹೆಂಗ್ ಶುರು ಆಯ್ತದು? ಎಲ್ಲಿಂದ ಶುರು ಮಾಡಬೇಕು, ಹೆಂಗ್ ಶುರು ಮಾಡಬೇಕು? ಹೌ ಇಸ್ ಯುವರ್ ಥಾಟ್ ಡೈರೆಕ್ಷನ್? ತಿರುಪತಿ ತಿಮ್ಮಪ್ಪನ ವೆಂಕಟರಮಣ ನೋಡ್ದಂಗೆ ಆಗುತ್ತೆ ಅಂತ. ಸೊ ಅದು ಗರ್ಭಗುಡಿ ಒಳಗಡೆ ಹಿಂಗೆ ಒಂದು ಶಾರ್ಟ್ ಹೋಗುತ್ತೆ. ಸೊ ಅದನ್ನು ನಾನು ಥಾಟ್ ಮಾಡಿದ್ದೆ, ನಂಗೆ ಹಿಂಗೆ ಬೇಕು ಆ ಶಾರ್ಟು ಅಂತೇಳಿ. ಒಂದ್ಸಲ ಮಂಗಳಾರತಿ ಆಗುತ್ತೆ, ರೀಟೇಕ್ ಅಂದ್ರೆ ಇನ್ನೊಂದ್ಸಲ ಮಂಗಳಾರತಿ ಆಗುತ್ತೆ. ಮಂತ್ರಾಲಯದ ರಿಯಲ್ ಶೂಟ್ ಮಾಡ್ಬೇಕಾದ್ರೆ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ. ಇದೊಂದು ಟಫ್, ಯಾಕಂದ್ರೆ ಮಡಿಲಿರ್ತಾರೆ ಎಲ್ಲರೂ. ಸುಮಾರು ಎಷ್ಟು ಸಮಯದ ಹಾಡಿನ ಚಿತ್ರೀಕರಣ? ಅದೇ 24 hours ನಮ್ಮ ಹತ್ರ ಕ್ಯಾಪ್ಚರ್ ಆಗಿರೋದು ರಾ ಫುಟೇಜಸ್ ಇದೆ. ಸನ್ನಿಧಿಯಲ್ಲಿ ನಡೆದಂಥ ಒಂದು ಗ್ರ್ಯಾಂಡ್ ಆಡಿಯೋ ಆಲ್ಬಮ್ ಲಾಂಚ್ ಇದೆಯಲ್ಲ, ಐಬಾಲ್ ಕ್ಯಾಚ್ ಅದು ನಮ್ಮೆಲ್ಲರಿಗೂ. ಅದಾದಮೇಲೆ ಫಸ್ಟ್ ಟೈಮ್ ಆ್ಯಂಡ್ ಈ ಥರ ವೇದಿಕೆ ಇಲ್ಲಿ ತನಕ ಯಾರೂ ಹಾಕಿಲ್ಲ ಮಂತ್ರಾಲಯದಲ್ಲಿ. ಯಾರು ರಾಯರಿದ್ದಾರೆ ಅಂತ ನಂಬಿ ಕಲಾವಿದರುಗಳ ಬಳಗ ಇದೆಯಲ್ಲ, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ತೀರ. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಹೋಗಿ ಇನ್ವೈಟ್ ಮಾಡಿ ಬನ್ನಿ. ಬಾಕಿದ್ದು ರಾಯರಿದ್ದಾರೆ, ರಾಯರ್ ಕರ್ಸ್ಕೊಳ್ತಾರೆ. ರಾಯರ ದರ್ಶನದ ಬಗ್ಗೆ ಇನ್ನು 10 ವರ್ಷ ಆದ್ಮೇಲೂ ಹರೀಶ್ ಜನ ಇದನ್ನ ನೆನಪಿಸ್ಕೋತಾರೆ ಅಂತ ನಿಮಗನ್ನಿಸುವಂತ ಅಂಶ ಇದೆ? ಆ ರೀತಿ ಆಲ್ಬಮ್ ಸಾಂಗ್ ಎಲ್ಲೂ ಬಂದಿಲ್ಲ. ಓವರ್ ಆಲ್ ಓವರ್ ದ ಇಂಡಿಯಾ.